ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಬೆಳಿಗ್ಗೆ 5:30 ಆಗಿದೆ. ಬೆಳಿಗ್ಗೆನೇ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ನಾನು ಮಾಡ್ತಾ ಇರೋದು ರೆಸಿಪಿನ ಇವತ್ತಿಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇವತ್ತಿಂದು ವ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ಲಂಚ್ ಬಾಕ್ಸ್ಗೆ ನಾನು ಬೆಂಡೆಕಾಯಿ ಪಲ್ಯ, ಚಪಾತಿ ಮತ್ತು ಪಾಲಕ್ ರೈಸನ್ನು ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಮಾಡೋದಕ್ಕೆ ಮೊದಲು ಪಾಲಕ್ ಸೊಪ್ಪನ್ನು ನಾನು ಬಿಸಿ ನೀರಲ್ಲಿ ಒಂದು 5 ನಿಮಿಷ ಅದನ್ನು ಬೇಯಿಸ್ತೀನಿ. ಈ ರೀತಿ ಬೇಯಿಸಿ ಆಮೇಲೆ ಪ್ಯೂರಿ ಮಾಡ್ಕೊಳ್ಳೋದ್ರಿಂದ ಪಾಲಕ್ದು ನ್ಯಾಚುರಲ್ ಗ್ರೀನ್ ಕಲರ್ ಏನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಅದ್ರದ್ದು ಹಸಿ ವಾಸನೆ ಕೂಡ ಹೋಗುತ್ತೆ. ಪಾಲಕ್ ಜೊತೆ ನಾನು ಇಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನು ನೀವು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ನಾನು ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ. ಹಾಗೆ ಈ ಕಡೆ ನಾನು ಪಾಲಕ್ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈ ಥರ 2 ಕೆಲಸ ಒಟ್ಟಿಗೆ ಮಾಡ್ಕೋಬೋದು. ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನೀವು ಅಡುಗೆ ಕೂಡ ಬೇಗನೆ ಮಾಡ್ಕೋಬೋದು. ಅದೇ ಗ್ಯಾಪಲ್ಲಿ ನಾನು ಈರುಳ್ಳಿ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ವೆಜಿಟೇಬಲ್ಸನ್ನ ಕಟ್ ಮಾಡೋವಾಗ ಪಕ್ಕದಲ್ಲಿ ಒಂದು ಎಂಟಿ ಪ್ಲೇಟನ್ನು ಇಟ್ಕೊಳ್ಳಿ. ಆವಾಗ ನಾವು ವೆಜಿಟೇಬಲ್ಸ್ ಸಿಪ್ಪೆ ತಲೆ ಏನಿರುತ್ತೆ ಅದೆಲ್ಲ ಕೂಡ ಡೈರೆಕ್ಟ್ ಆ ಪ್ಲೇಟಲ್ಲಿನೇ ಹಾಕ್ಕೋಬೋದು. ಆವಾಗ ನಮ್ಮದು ಕ್ಲೀನಿಂಗ್ ಕೆಲಸ ಕಡಿಮೆ ಆಗುತ್ತೆ ಮತ್ತು ಕಿಚನ್ ಕೂಡ ನಮ್ಗೆ ಜಾಸ್ತಿ ಅಷ್ಟು ಮಿಸ್ಸಿ ಆಗೋದಿಲ್ಲ. ಯಾವಾಗೂ ಕೂಡ ಕಟ್ ಮಾಡುವಾಗ ಪಕ್ಕದಲ್ಲಿ ಒಂದು ಎಂಟಿ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ಳಿ. ಮಕ್ಕಳು ಹೇಳೋಕ್ಕಿಂತ ಮುಂಚೆ ಬೆಳಿಗ್ಗೆ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಬೇಗ ಅಡುಗೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಕೂಡ ಎಲ್ಲಿನ ಟೈಮ್ ವೇಸ್ಟ್ ಮಾಡೋದಿಲ್ಲ. ಬೆಂಡೆಕಾಯಿ ಫ್ರೈ ಮಾಡಿ ಒಗ್ಗರಣೆ ಹಾಕೋಷ್ಟರಲ್ಲಿ ಇಬ್ಬರು ಮಕ್ಕಳು ಎದ್ದು ಬಂದರು. ಕೆಲವೊಂದು ಸರ್ತಿ ಇಷ್ಟು ಬೇಗ ಎದ್ದಾಗ ನನಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇವತ್ತು ಇಷ್ಟು ಬೇಗ ಎದ್ದರು, ಇನ್ನೂ 10 ನಿಮಿಷ ಮನ್ಕೋಬೇಡ್ದ ಅಂತ ಅನಿಸ್ಬಿಡುತ್ತೆ. ಅವರಿಬ್ಬರು ಬಂದಿದ ತಕ್ಷಣ ಡೈರೆಕ್ಟ್ ಕಿಚನಲ್ಲೇ ಬರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಮ್ಮಮ್ಮ ಕಿಚನಲ್ಲೇ ಇದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಬಂದುಬಿಟ್ಟು ಇಬ್ಬರು ಆ ಸೈಡ್ ಈ ಸೈಡ್ ಕುತ್ಕೊಂಡು ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ತಾರೆ. ಸೊ ನಾನು ಕೂಡ ಅವ್ರ ಜೊತೆ ಹಾಗೆ ಮಾತಾಡ್ಕೋತು ಉಳಿದಿರೋಂಥ ಕೆಲಸ ಏನಿದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡ್ತೀನಿ. ಡೈಲಿ ಇದೇ ಥರ ರುಟೀನ್ ಇರುತ್ತೆ. ಸೊ ಇವ್ರು ಬೇಗ ಎದ್ದರೆ ಅವ್ರ ಪಪ್ಪಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಂತ ಕರಿತೀನಿ. ಅವರು ಕೂಡ ಮನ್ಕೊಂಡಿದ್ರೆ ನಾನೇ ಒಬ್ಬಳೇ ಮಾಡ್ತೀನಿ. ಸ್ವಲ್ಪ ಲೇಟಾಗಿ ಎದ್ದರೆ ಬೇಗ ಅಡುಗೆ ಕೆಲಸ ಎಲ್ಲ ಆಗುತ್ತೆ. ಸೊ ಇಷ್ಟು ಬೇಗ ಎದ್ದು ಬಂದರೆ 10 ನಿಮಿಷದಲ್ಲಿ ಆಗೋವಂಥ ಕೆಲಸ ಏನಿದೆ ಅದು ಅರ್ಧ ಗಂಟೆ ಆಗುತ್ತೆ. ಎದ್ಮೇಲೆ ಸ್ವಲ್ಪ ಅವ್ರದ್ದು ಕಂಪ್ಲೇಂಟ್ಸ್ ಇರುತ್ತೆ. ಇವತ್ತು ಲಂಚ್ ಬಾಕ್ಸಿಗೆ ಏನು ಮಾಡಿದ್ದಿ, ಇದು ಯಾಕೆ ಮಾಡಿಲ್ಲ, ಅದು ಯಾಕೆ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅವರಿಬ್ಬರದ್ದು ಕೂಡ ಫೇವ್ರೇಟ್ ಇದೆ. ಸೊ ಹಾಗಾಗಿ ಇಬ್ಬರು ಕೂಡ ಸೈಲೆಂಟಾಗಿ ಕೂತಿದ್ದಾರೆ. ಮತ್ತು ಪಾಲಕ್ ರೈಸ್ ಕೂಡ ಅವರು ಒಂದು ತಿಂತಾರೆ. ಸೊ ಅಷ್ಟು ಹಠ ಮಾಡೋದಿಲ್ಲ ಅವರು. ಆದಷ್ಟು ನಾನು ಅವ್ರಿಗೆ ಇಷ್ಟವಾಗಿ ಇರೋವಂಥ ಅಡುಗೆನೇ ಮಾಡ್ತೀನಿ. ಇಷ್ಟನೂ ಆಗಿರಬೇಕು ಮತ್ತು ಹೆಲ್ದಿನೂ ಆಗಿರಬೇಕು. ಸೊ ಈ ಥರ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಅವರಿಗೆ ಲಂಚ್ ಬಾಕ್ಸನ್ನು ಕಟ್ತಾ ಇರ್ತೀನಿ. ಇವಾಗ ಪಾಲಕ್ ಬಾಯ್ಲ್ಡ್ ಆಗಿದೆ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸೊ ಹಾಗೆ ಇಬ್ಬರಿಗೆ ಕೂಡ ನಾನು ಇವಾಗ ಸ್ನಾನ ಮಾಡೋದಕ್ಕೆ ಅಂತ ಕಳಿಸ್ತೀನಿ. ಅವರಿಬ್ಬರು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಉಳಿದಿರೋಂಥ ಕೆಲಸನ ಕಂಪ್ಲೀಟ್ ಮಾಡ್ಕೋತೀನಿ. ಅನ್ನ ಮಾಡೋದಕ್ಕೆ ನಾನಿಲ್ಲಿ 1 ಬಟ್ಲು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ವೆಜಿಟೇಬಲ್ಸ್ ಬಂದುಬಿಟ್ಟು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದೇ ವೆಜಿಟೇಬಲ್ಸ್ ಹಾಕೋಬೇಕು ಅಂತ ಏನಿಲ್ಲ. ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟ್ ಹಾಕೋಬೋದು, ಹಸಿ ಬಟಾಣಿ ಹಾಕ್ಕೊಳ್ಳಿ, ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ಯಾವ್ದು ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ನೀವು ಅದನ್ನು ಹಾಕ್ಕೊಂಡು ಈ ರೈಸನ್ನು ಮಾಡ್ಕೋಬೋದು. ಇವಾಗ ಪಾಲಕ್ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಜೊತೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಫ್ರೆಶ್ ಕೊತ್ತಂಬರಿನ ಮಾರ್ಕೆಟಿಂದ ತೊಗೊಂಡು ಬಂದಿದ್ದ ತಕ್ಷಣ ನಾನು ಕ್ಲೀನ್ ಮಾಡಿಬಿಟ್ಟು ಈ ಥರದ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ತೀನಿ. ಬೇಕಾದಾಗ ತೊಳೆದ್ಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ಇವಾಗ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಮತ್ತು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಈ ರೈಸ್ ಮಾಡೋದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಎಣ್ಣೆಯಲ್ಲಿ ಮಾತ್ರ ಇದನ್ನು ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಚಕ್ಕೆ ಮತ್ತು 1 ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲದ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು
ಮತ್ತು ಒಂದು ಚಿಟಿಕೆಯಷ್ಟು ಹಿಂಗೆ ಮತ್ತು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದ ನಂತರ ಟೊಮೆಟೊನ ಹಾಕೋತಾ ಇದ್ದೀನಿ. ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದ್ರ ಜೊತೆ ನಾನು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ. ಫ್ರೋಝನ್ ಬಟಾಣಿ ಆದರೆ ನೀವು ಆಮೇಲೆ ಹಾಕ್ಕೋಬೋದು, ಆದರೆ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಟೊಮೆಟೊ ಜೊತೆನೇ ನಾನು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಮಿಕ್ಸರ್ ಜಾರಲ್ಲಿ ಮಾಡಿಟ್ಕೊಂಡಂಥ ಪಾಲಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದೇ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ನೀವು ದೊಡ್ಡೋರಿಗೆ ಮಾಡ್ತಾಯಿದ್ದೀರಾ ಅಂದರೆ ಖಾರದ ಬದಲಾಗಿ ನೀವು ಇದಕ್ಕೆ ಹಸಿಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಅಷ್ಟು ಹಾಕಿದ್ಮೇಲೆ ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡಿದ್ದೀನಿ. ಗ್ರೇವಿ ನೋಡಿ ಮುಂಚೆಗಿಂತ ಇವಾಗ ಸ್ವಲ್ಪ ಥಿಕ್ಕಾಗಿದೆ. ಈ ಥರ ಥಿಕ್ ಆದಮೇಲೆ ಇವಾಗ ಇದಕ್ಕೆ ಆಲೂಗಡ್ಡೆ ಮತ್ತು ನಾವು ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬಾಸುಮತಿ ಅಕ್ಕಿ ಕೂಡ ಹಾಕೋಬೋದು. ಅಕ್ಕಿ ಹಾಕಿದ್ಮೇಲೆ ಅದನ್ನು ಕೂಡ ಈ ಪಾಲಕ್ ಪ್ಯೂರಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈ ರೈಸ್ ತುಂಬಾ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೆ ಕೂಡ ಇದು ಈಸಿನೇ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಬಟ್ಲು ನೀರನ್ನು ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ಗೆ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೊತೀನಿ. ಕುಕ್ಕರ್ ತೊಳಿಬೇಕಾದ್ರೆ ಕುಕ್ಕರ್ದು ರಿಂಗ್ ಮತ್ತು ವಿಸಿಲನ್ನು ಕಂಪಲ್ಸರಿ ತೊಳೀರಿ. ಯಾಕಂದರೆ ಅದರಲ್ಲಿ ಕೂಡ ಅನ್ನದ ಅಗಲತೆಲ್ಲ ಹೋಗಿ ಕೂತಿರುತ್ತೆ. ಸೊ ಅದನ್ನು ಕೂಡ ಡೈಲಿ ಕ್ಲೀನ್ ಮಾಡಲೇಬೇಕು. ಸೊ ಫೈನಲ್ ನಮ್ಮದು ಪಾಲಕ್ ರೈಸ್ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗಾಯಿತು. ಸೊ ಮಕ್ಕಳು ಇಬ್ಬರು 7:30 ಅನ್ನಷ್ಟರಲ್ಲಿ ಹೋಗ್ತಾರೆ. ಹಾಗೆ ನಮ್ಮ ಮನೆಯವರಿಗೆ ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿನ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಚಪಾತಿ ಮತ್ತು ಅನ್ನ ಬೆಳಗ್ಗೆ ತಿನ್ನೋದಿಲ್ಲ. ಸೊ ಯಾವಾಗಾದರೆ ಅಪರೂಪಕ್ಕೆ ಒಂದು ಸತಿ ತಿಂತಾರೆ ಅಷ್ಟೇ. ಸೊ ತಿನ್ನೋದಿಲ್ಲ. ಯಾಕಂದರೆ ನಾನು ಬೆಂಡಿಕಾಯಿ ಪಲ್ಯ ಕೂಡ ಇವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಸೊ ಎಲ್ಲ ಕೂಡ ನಾನು ಮಕ್ಕಳಿಗೆ ಕಟ್ಬಿಟ್ಟೆ. ಸೊ ಹಾಗಾಗಿ ಅವರಿಗೆ ಬಿಸಿ ಬಿಸಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಅಂದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ಉಪ್ಪಿಟ್ಟದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅವಲಕ್ಕಿ ಏನಿಲ್ಲ, ಜಸ್ಟ್ ತೋಯಿಸ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ. ಸೊ ಅವರು ಮಕ್ಕಳಿಗೆ ಬಿಡೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಅವಲಕ್ಕಿನ ನಾನು ಒಗ್ಗರಣೆ ಹಾಕಿಬಿಡ್ತೀನಿ. ಹಾಗೆ ಗ್ಯಾಸ್ ಮೇಲೆ ನಾನು ಟೀ ಕೂಡ ಇಟ್ಟಿದ್ದೀನಿ. ಸೊ ಟೀ ಕೂಡ ರೆಡಿ ಆಗ್ತಾ ಇರುತ್ತೆ. ಹಾಗೆ ಈ ಕಡೆ ಇದನ್ನು ಮಾಡ್ಕೋಬೋದು. ಸೊ ಕೊತ್ತಂಬರಿ ಎಲ್ಲ ನಾನು ಈ ಥರ ಕ್ಲೀನ್ ಮಾಡಿ ಇಡ್ತೀನಿ. ಈ ಥರ ಅರ್ಜೆಂಟ್ ಇದ್ದಾಗ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಹಾಗೆ ಇಟ್ಬಿಟ್ರೆ ತೊಗೊಂಡು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಮಾರ್ಕೆಟಿಂದ ತೊಗೊಂಡು ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ಹಾಗೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೆಳಗ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ. ಸೊ ಎಲ್ಲ ಹೋಗೋದಿರುತ್ತಲ್ಲ, ಸೊ ಬೇಗ ಮಾಡಬೇಕು. ಸೊ ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಮಾಡೋದಕ್ಕೆ. ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಫೈನಲ್ ಆಗಿ ಅವಲಕ್ಕಿ ರೆಡಿ ಆಯಿತು. ಹಾಗೆ ಇವತ್ತಿಂದು ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.